ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಯು ಆಲ್ ಟು ದ ನ್ಯೂ ವೇ, ದ ಓನ್ಲಿ ವೇ, ದ ಮೋದಿ ವೇ. ನಾನು ನಿಮ್ಮ ಚಂದ್ರಹಾಸ್. ಎಸ್, ಇವತ್ತಿನ ಒಂದು ಸೆಷನಲ್ಲಿ ಮತ್ತೊಂದು ಪ್ರಮುಖವಾದಂಥ ವಿಚಾರದ ಬಗ್ಗೆ ನಾವು ತಿಳ್ಕೊಳ್ತಿದ್ದೀವಿ. ಹಾಗೆ ಬಹಳಷ್ಟು ಜನಕ್ಕೆ ಬಹಳ ಅವಶ್ಯಕತೆ ಇರುವಂತಹ ಒಂದು ಅದ್ಭುತವಾದಂತಹ ಸಂಜೀವಿನಿಯಂತಹ ಒಂದು ಆರೋಗ್ಯದ ಉತ್ಪನ್ನದ ಬಗ್ಗೆ ನಾವು ಇವತ್ತು ತಿಳ್ಕೊಳ್ತಾ ಇದ್ದೀವಿ. ಅದೇ ಹಿಮಾಲಯನ್ ಶಿಲಾಜಿತ್ ಗೋಲ್ಡ್ ವಿತ್ ಕೇಸರ್. ಇವತ್ತು ನಮಗೆಲ್ಲ ಗೊತ್ತಿದೆ, ತುಂಬ ಜನ ಯೂತ್ಸ್ ಅಥವಾ ಯಂಗ್ ಜನ್ರೇಷನ್ ಏನಿದ್ದಾರೆ ಅಥವಾ ಅಡಲ್ಟ್ಸ್ ಏನಿದ್ದಾರೆ, ಸಾಕಷ್ಟು ಜನ ಇವತ್ತು ಅನುಭವಿಸ್ತಾ ಇರುವಂಥ ಒಂದು ಸಾಮಾನ್ಯವಾದಂಥ ಸಮಸ್ಯೆ. ಹಾಗೆ ನಾವು ಬಹಳ ಅದನ್ನು ನಿರ್ಲಕ್ಷ್ಯ ಮಾಡಿದ್ದೀವಿ. ಏನದು? ಸುಸ್ತಾಗ್ತಾ ಇದೆ, ನಿಶ್ಶಕ್ತಿ, ದಿನಪೂರ್ತಿ ಎನರ್ಜಿ ಇಲ್ಲ, ಆಯಾಸ ಆಗ್ತಿದೆ, ಒಂದಿಷ್ಟು ವಿಚಾರದಲ್ಲಿ ದೌರ್ಬಲ್ಯಗಳಿವೆ, ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ಕೂಡ. ಹೀಗೆ ಸಾಕಷ್ಟು ವಿಚಾರಗಳಿದೆ. ಬಟ್ ನಾವು ಅದನ್ನು ಬಿಡು, ಏನೋ ಟೆನ್ಷನ್ ತೊಗೊಂಡಿದ್ದೀನಿ, ಸ್ಟ್ರೆಸ್ ತೊಗೊಂಡಿದ್ದೀನಿ, ಅಥವಾ ಕೆಲಸ ಜಾಸ್ತಿ ಇತ್ತೇನೋ, ಅಥವಾ ನಿದ್ದೆ ಸರಿಯಾಗಿ ಆಗಿಲ್ವೇನೋ, ಈ ಥರ ಯಾವುದೋ ಒಂದು ಕಾರಣವನ್ನು ನಮಗೆ ನಾವೇ ಕೊಟ್ಕೊಂಡು ಆ ಸಮಸ್ಯೆಯನ್ನು ಹಾಗೇ ಇಟ್ಕೊಂಡಿದ್ದೀವಿ ಅಥವಾ ಮುಂದಕ್ಕೆ ತಳ್ತಾ ಇದ್ದೀವಿ. ಬಿಟ್ಟರೆ ಅದಕ್ಕೊಂದು ಪರಿಹಾರವನ್ನು ಕಂಡುಕೊಳ್ತಾ ಇಲ್ಲ. ಸೊ ಆ ಪರಿಹಾರ ನಿಮಗೆ ಈ ಒಂದು ಸೆಷನಲ್ಲಿ ಸಿಗುತ್ತೆ. ಆ್ಯಂಡ್ ಆ ಒಂದು ಆರೋಗ್ಯ ಉತ್ಪನ್ನ ಈ ಸಮಸ್ಯೆಗಳಿಗೆ ನಿಮಗೊಂದು ಪರಿಹಾರವನ್ನು ಕೊಡ್ತದೆ. ಹಾಗಾದರೆ ಏನಿದು ಪ್ರಾಡಕ್ಟ್? ಇದು ಯಾಕೆ ಅವಶ್ಯಕತೆ ಇದೆ? ಇವತ್ತಿನ ನಮ್ಮ ಪರಿಸ್ಥಿತಿ ಹೇಗಿದೆ, ಜೀವನ ಶೈಲಿ ಹೇಗಿದೆ ಅನ್ನೋ ವಿಚಾರವನ್ನು ತಿಳ್ಕೊಳ್ತಾ ಹೋಗೋಣ. ಮೊದಲನೇದಾಗಿ, ನೀವು ಕೇವಲ ಸುಸ್ತಾಗಿಲ್ಲ, ನೀವು ಖಾಲಿಯಾಗಿದ್ದೀರಿ. ಏನಿದು ಖಾಲಿಯಾಗೋದು ಅಂತಂದರೆ, ನೋಡಿ, ನಾವೆಲ್ಲರೂ ಕೂಡ ಒಂದು ಮೊಬೈಲ್ ಫೋನ್ ಅನ್ನೋದನ್ನು ಯೂಸ್ ಮಾಡೇ ಮಾಡ್ತೀವಿ. ಸೊ ಮೊಬೈಲ್ ಫೋನ್ ವಾರಗಟ್ಟಲೆ, ವರ್ಷಾನುಗಟ್ಟಲೆ ಚಾರ್ಜ್ ಮಾಡಿಲ್ಲ ಅಂದರೂ ಕೂಡ ವರ್ಕ್ ಆಗುತ್ತಾ? ಇಲ್ಲ. ಕೆಲವು ಗಂಟೆಗಳು ಬಳಸಿದ ನಂತರನೇ ಅದರ ಒಂದು ಚಾರ್ಜ್ ಏನಾಗುತ್ತೆ? ಖಾಲಿ ಆಗುತ್ತೆ. ಮತ್ತೆ ನಾವೇನು ಮಾಡಬೇಕು? ಚಾರ್ಜ್ಗೆ ಹಾಕಬೇಕು, ಮತ್ತೆ ಅದಕ್ಕೆ ರೀಚಾರ್ಜ್ ಮಾಡಬೇಕಾಗತ್ತೆ. ಅದು ಮತ್ತೆ ಚಾರ್ಜ್ ಆಗುತ್ತೆ, ಮತ್ತು ನಾವು ಒಂದಿಷ್ಟು ಗಂಟೆಗಳ ಕಾಲ ಯೂಸ್ ಮಾಡ್ಬೋದು. ಹಾಗೆಯೇ ನಮ್ಮ ದೇಹವೂ ಕೂಡ ನಾವು ಕೆಲಸ ಮಾಡ್ದ ಹಾಗೆ, ಯೋಚನೆ ಮಾಡ್ತಾ ಕೆಲಸ ಮಾಡ್ತಾ ಅನೇಕ ಕೆಲಸಗಳನ್ನು ಮಾಡ್ತಾ ಏನಾಗ್ತಾ ಹೋಗುತ್ತೆ, ನಮ್ಮ ದೇಹನೂ ಸುಸ್ತಾಗುತ್ತೆ, ದಣಿವಾಗುತ್ತೆ, ಹೋಗ್ತಾ ಖಾಲಿಯೇ ಆಗಿಬಿಡುತ್ತೆ. ಅಂದರೆ ನಮ್ಮ ಕಂಪ್ಲೀಟ್ ಎನರ್ಜಿ ಲಾಸ್ ಆಗುತ್ತೆ, ಡಿಪ್ಲೀಟ್ ಆಗಿಬಿಡುತ್ತೆ. ಸೊ ಅಲ್ಲೇನು ಲಾಸ್ ಆಗ್ತಿದೆ ಅಂದರೆ ನಾವು ಮತ್ತೆ ರೀಫಿಲ್ ಮಾಡ್ತಾ ಇದ್ದೀವಾ, ರೀಚಾರ್ಜ್ ಮಾಡ್ತಾ ಇದ್ದೀವಾ ಅನ್ನೋದೇ ಪ್ರಶ್ನೆ. ಓಕೆ, ಸೊ ನಾವು ಮಾಡ್ತಾ ಇಲ್ಲ. ಹಾಗಾಗಿ ನಾವಿವತ್ತು ಅಷ್ಟು ಸುಸ್ತು ಅಥವಾ ಅಷ್ಟು ಆಯಾಸವನ್ನು ನಾವಿಲ್ಲಿ ಅನುಭವಿಸ್ಬೇಕಾಗಿದೆ. ಓಕೆ, ನೋಡೋಣ. ಭಾರತದಲ್ಲಿ ಕೆಲಸ ಮಾಡುವಂಥ ವಯಸ್ಕರಲ್ಲಿ 60% ಜನ ಏನಿದ್ದಾರೆ, ಅವರು ಪ್ರತಿದಿನ ಆಗಾಗ್ಗೆ ಆಯಾಸ ಆಗುವಂಥದ್ದು, ಕಡಿಮೆ ತ್ರಾಣ ಅಥವಾ ಕಡಿಮೆ ಶಕ್ತಿಯನ್ನು ಹೊಂದುವಂಥದ್ದು, ಅಥವಾ ಕಡಿಮೆ ಗಮನ, ಫೋಕಸ್ ಕಡಿಮೆ ಆಗುವಂಥದ್ದು, ಶಕ್ತಿ, ಎನರ್ಜಿ, ಸ್ಟ್ರೆಂತ್ ಕಡಿಮೆ ಆಗುವಂಥದ್ದು. ಸೊ 60% ಆಫ್ ದ ವರ್ಕಿಂಗ್ ಅಡಲ್ಟ್ಸ್ ಏನಿದ್ದಾರೆ, ಅವರು ಇದನ್ನು ಫೇಸ್ ಮಾಡ್ತಾ ಇದ್ದಾರೆ. ಹಾಗೆ ಇದೆಲ್ಲದೂ ಕೂಡ ಇವತ್ತಿನ ಜೀವನದ ವಾಸ್ತವತೆ ಇದೆಲ್ಲದೂ ಕೂಡ. ಹಾಗೆ ದೀರ್ಘ ಕೆಲಸದ ಸಮಯ, ಇವತ್ತು ನಮಗೆಲ್ಲ ಇರೋದು ಲಾಂಗ್ ವರ್ಕಿಂಗ್ ಅವರ್ಸ್ ಇದೆ, ಮಾನಸಿಕ ಒತ್ತಡ ಇದೆ. ಹಾಗೆ ಸ್ಕ್ರೀನ್ ವ್ಯಸನ ಅಂದರೆ ಸ್ಕ್ರೀನ್ ಅಡಿಕ್ಷನ್. ಸೊ ಒಂದು ಲ್ಯಾಪ್ಟಾಪ್ ಅಥವಾ ಒಂದು ಟಿ ವಿ ಅಥವಾ ಮೊಬೈಲ್, ಹೆಂಗಾದರೂ ಒಂದು ನಾವು ಸ್ಕ್ರೀನಿಗೆ ಅಡಿಕ್ಟ್ ಆಗಿಬಿಟ್ಟಿದ್ದೀವಿ. ಇದರಿಂದ ಏನಾಗ್ತಿದೆ, ನಮ್ಮ ದೇಹ ಮತ್ತು ಮೆದುಳುಗಳು ನಮಗೇ ಗೊತ್ತಿಲ್ಲದೇ ತುಂಬ ದಣಿವಾಗ್ತಾ ಇದೆ. ಮೌನವಾಗಿ, ಸೈಲೆಂಟ್ ಕಿಲ್ಲರ್ ಅಂತ ಹೇಳ್ತಾರಲ್ಲ, ಹಾಗೆ ಸೈಲೆಂಟಾಗಿ ನಮ್ಮನ್ನು ಅದು ಕುಗ್ಗಿಸ್ತಾ ಇದೆ. 30 ವರ್ಷ ವಯಸ್ಸಿನ ನಂತರ ಪುರುಷರು ಮತ್ತು ಮಹಿಳೆಯರಲ್ಲಿ ಏನಾಗುತ್ತೆ ಅಂತಂದರೆ, ದೇಹದ ನೈಸರ್ಗಿಕ ಶಕ್ತಿ, ನಮ್ಮ ದೇಹದ ಒಂದು ನ್ಯಾಚುರಲ್ ಎನರ್ಜಿ, ಸ್ಟ್ರೆಂತ್ ಏನಿರುತ್ತೆ, ಹಾಗೂ ಹಾರ್ಮೋನ್ ಲೆವೆಲ್ ಏನಿರುತ್ತೆ, ಅದೆರಡೂ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಇದರಿಂದ ಏನಾಗುತ್ತೆ, ಆಟೋಮೆಟಿಕಲಿ ಸುಸ್ತು, ಆಯಾಸ ಅಥವಾ ದೌರ್ಬಲ್ಯ, ನಿಶ್ಶಕ್ತಿ ಇವೆಲ್ಲವೂ ಕೂಡ ಪ್ರಾರಂಭ ಆಗ್ತದೆ. ನೆಕ್ಸ್ಟ್, ಊಟ ಬಿಡುವುದು ಮತ್ತು ಕಳಪೆ ಜೀರ್ಣಕ್ರಿಯೆಯು. ತುಂಬ ಜನ ನೋಡಿ, ಡಯೇಟ್ ಅದು ಇದು ಅಂತ ಊಟನೇ ಬಿಟ್ಬಿಡ್ತಾರೆ, ಸರಿಯಾಗಿ ಊಟ ಮಾಡಲ್ಲ, ಅಥವಾ ಕೆಲಸದ ಒತ್ತಡಕ್ಕೆ ಊಟ ಮಾಡೋದಿಲ್ಲ, ಜೊತೆಗೆ ಅವರ ಒಂದು ಡೈಜೆಷನ್ ಸಿಸ್ಟಮ್ ವೀಕ್ ಆಗಿತ್ತು ಅಂತಂದರೆ, ಸೊ ಇದರಿಂದ ಏನಾಗುತ್ತೆ, ಬಾಡಿಲಿ ನ್ಯೂಟ್ರಿಯೆಂಟ್ ಅಬ್ಸಾರ್ಪ್ಷನ್ ಕಮ್ಮಿ ಆಗುತ್ತೆ, ಪೋಷಕಾಂಶಗಳ ಹೀರಿಕೊಳ್ಳುವಿಕೆ ಕಡಿಮೆ ಆಗೋದ್ರಿಂದ ಸೆಲ್ಯುಲಾರ್ ಮಟ್ಟದಲ್ಲಿ ಶಕ್ತಿಯನ್ನು ಉತ್ಪಾದಿಸುವ ನಿಮ್ಮ ದೇಹದ ಸಾಮರ್ಥ್ಯವನ್ನು ಸೀಮಿತಗೊಳಿಸ್ತದೆ. ಅಂದರೆ ಜೀವಕೋಶಗಳಲ್ಲೇ ನಮಗೆ ಗೊತ್ತಿದೆ ಒಂದು ಶಕ್ತಿ ಅನ್ನೋದು ಉತ್ಪಾದನೆ ಆಗುವಂಥದ್ದು, ಹೌದಾ? ಸೊ ನಾವು ಯಾವಾಗ ಈ ರೀತಿ ಊಟವನ್ನು ಬಿಟ್ಟು ಕೆಲಸದ ಕಡೆ ಗಮನ ಕೊಡ್ತೀವಿ, ಬರೀ ಕೆಲಸ ಮಾಡ್ಕೊಂಡು ಊಟ ಮಾಡೋದಿಲ್ಲ, ಅಥವಾ ಡಯೇಟ್ ಅದು ಇದು ಅಂತ ಊಟ ಬಿಡ್ತೀವಿ, ಅಥವಾ ಸರಿಯಾದ ಒಳ್ಳೆ ಪೋಷಕಾಂಶ ಉಳ್ಳಂಥ ಆಹಾರ ತಿನ್ನೋದಿಲ್ಲ, ಯಾವಾಗ ನಮ್ಮ ಡೈಜೆಷನ್ ಸರಿಯಾಗಿ ಆಗೋದಿಲ್ಲ, ಸೊ ಆವಾಗ ನ್ಯೂಟ್ರಿಯೆಂಟ್ ಅಬ್ಸಾರ್ಪ್ಷನ್ ಕಮ್ಮಿ ಆಗುತ್ತೆ, ಆವಾಗ ನಮ್ಮ ದೇಹದಲ್ಲಿ ಎನರ್ಜಿ ಕಮ್ಮಿ ಆಗುತ್ತೆ. ನೆಕ್ಸ್ಟ್, ಇವತ್ತು ಗೊತ್ತೇ ಇದೆ, ನಮ್ಮ ಸುತ್ತಮುತ್ತ ಪ್ರತಿಯೊಂದು ವಸ್ತುವಿನಲ್ಲೂ ಒಂದು ಟಾಕ್ಸಿಕ್, ವಿಷದ ಅಂಶ ಸೇರಿಕೊಂಡಿದೆ. ಹಾಗೆ ಇವತ್ತಿನ ಪೊಲ್ಯೂಷನ್ ಆಗಿರ್ಬೋದು, ಎಸ್ಪೆಷಲಿ ಈ ಅರ್ಬನ್ ಲೈಫ್ ಸ್ಟೈಲ್ ಅಂತ ಹೇಳ್ತಿದ್ವಿ, ಇವತ್ತು ಆಲ್ಮೋಸ್ಟ್ ಎಲ್ಲ ಭಾಗದಲ್ಲೂ, ಮುಂಚೆ ಬರೀ ಸಿಟಿಗಳಲ್ಲಿ ಅಂತಿತ್ತು, ಇವತ್ತು ಎಲ್ಲ ಭಾಗದಲ್ಲೂ ಕೂಡ ಪೊಲ್ಯೂಷನ್ ಅನ್ನೋದು ಹೆಚ್ಚಾಗಿದೆ. ಸೊ ಇದರಿಂದ ಏನಾಗುತ್ತೆ ಅಂತಂದರೆ, ನಮ್ಮಲ್ಲಿರುವಂಥ ಚೈತನ್ಯ, ರೋಗ ನಿರೋಧಕ ಶಕ್ತಿ ಮತ್ತು ಒಟ್ಟಾರೆ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತದೆ. ನೆಕ್ಸ್ಟ್, ನಿದ್ರೆಯ ಕೊರತೆಯು ನಿಮ್ಮ ಶಕ್ತಿ ಮತ್ತು ಚೇತರಿಕೆಯ ಮೇಲೆ ಪರಿಣಾಮ ಬೀರ್ತದೆ.
ಓಕೆ. ಸೊ ನೀವೇನಾದರೂ ನಿದ್ದೆ ಸರಿಯಾಗಿ ಮಾಡಲಿಲ್ಲ ಅಂದರೂ ಸಹ ನಿಮ್ಮ ದೇಹದಲ್ಲಿ ಶಕ್ತಿ ಕಡಿಮೆ ಆಗೋ ಸಾಧ್ಯತೆ ಇರುತ್ತೆ. ಹಾಗೆ ನಿಮ್ಮ ಬಾಡಿ ರೆಜುವಿನೇಟ್ ಆಗಬೇಕು. ಓಕೆ. ಅಥವಾ ರಿಕವರಿ ಅಂತಲೂ ಕೂಡ ಕರಿತೀವಿ, ರೆಜುವಿನೇಷನ್ ಪ್ರೋಸೆಸ್ ಅಂತಲೂ ಕರಿತೀವಿ. ಸೊ ಈ ಪ್ರೋಸೆಸ್ ಏನಿದೆ ಇದು ಸರಿಯಾಗಿ ಆಗೋದಿಲ್ಲ ನೀವು ಕರೆಕ್ಟಾಗಿ ನಿದ್ದೆ ಮಾಡಲಿಲ್ಲ ಅಂತಂದರೆ. ಕೆಲವೊಬ್ಬರು ವೀಕೆಂಡ್ಸಲ್ಲಿ ಮಾತ್ರ ಚೆನ್ನಾಗಿ ನಿದ್ದೆ ಮಾಡೋರಿದ್ದಾರೆ. ಸೊ ಒಂದು ದಿವಸ ಊಟ ಮಾಡಿದ್ರೆ ಸಾಕ, ಪ್ರತಿದಿನ ಊಟ ಮಾಡಬೇಕಾ? ಹಾಗೆ ನಿದ್ದೆನ ಬರೀ ವೀಕೆಂಡಲ್ಲಿ ಮಾಡಿದ್ರೆ ಸಾಕ, ಅಥವಾ ಪ್ರತಿದಿನ ಎಷ್ಟು ಬೇಕೋ ಅಷ್ಟು ನಿದ್ದೆ ಮಾಡಬೇಕಾ? ಸೊ ಇಲ್ಲಿ ಮಿಸ್ ಆಗ್ತಿರೋದ್ರಿಂದನೇ ಇಷ್ಟೆಲ್ಲ ತೊಂದರೆಗಳು ನಮ್ಮ ಜೀವನದಲ್ಲಿ ಆಗ್ತಾ ಇರುವಂಥದ್ದು. ಎಸ್, ಈ ಎಲ್ಲ ಸಮಸ್ಯೆಗಳಿಗೆ ಏನು ನಿಮಗೆ ಶಕ್ತಿ ಕಡಿಮೆ ಆಗಿದೆ, ಆಯಾಸ ಆಗ್ತಾ ಇದೆ, ಸುಸ್ತಾಗ್ತಿದೆ, ಗಮನ ಕೊಡೋಕ್ಕಾಗ್ತಿಲ್ಲ, ಈ ಥರ ಸಾಕಷ್ಟು ದೌರ್ಬಲ್ಯ ಇದೆ, ನಿಶ್ಶಕ್ತಿ ಇದೆ, ದೇಹದಲ್ಲಿ ಸ್ಟ್ರೆಂತ್ ಇಲ್ಲ, ವೀಕ್ನೆಸ್ ಇದೆ, ಮಾನಸಿಕವಾಗಿ ದೈಹಿಕವಾಗಿ ಎರಡರಲ್ಲೂ ಕೂಡ ಏನಿದೆ, ಇದೆಲ್ಲದಕ್ಕೂ ಕೂಡ ಒಂದು ಅದ್ಭುತವಾದಂಥ ಒಂದು ಪರಿಹಾರವನ್ನು ಕೊಡಬೇಕು ಅಂತಲೇ ನಿಮಗೆ ಪರಿಚಯಿಸ್ತಾ ಇರುವಂಥ ಒಂದು ಅದ್ಭುತವಾದಂಥ ಹೆಲ್ತ್ ಸಪ್ಲಿಮೆಂಟ್ ಅದೇ ಹಿಮಾಲಯನ್ ಶಿಲಾಜಿತ್ ಗೋಲ್ಡ್ ವಿತ್ ಕೇಸರ್. ಶಕ್ತಿ, ಶುದ್ಧತೆ ಮತ್ತು ಸಹಿಷ್ಣುತೆ, ಹೆಚ್ಚುವರಿ ಶಕ್ತಿ, ಸಹಿಷ್ಣುತೆ ಮತ್ತು ಚೈತನ್ಯಕ್ಕಾಗಿ ನಾವು ಈ ಒಂದು ಪ್ರಾಡಕ್ಟನ್ನು ಬಳಸಬೇಕಾಗತ್ತೆ. ಹಾಗಾದರೆ ಈ ಒಂದು ಪ್ರಾಡಕ್ಟಲ್ಲಿ ಏನೇನಿದೆ, ಇದರ ಉಪಯೋಗಗಳೇನು, ಲಾಭಗಳೇನು, ವೈಶಿಷ್ಟ್ಯತೆಗಳೇನು ಎಲ್ಲವನ್ನು ಕೂಡ ನೋಡ್ತಾ ಹೋಗೋಣ. ಎಸ್, ಇದರಲ್ಲಿರುವಂಥ ಶಕ್ತಿಶಾಲಿ ಪದಾರ್ಥಗಳು ಯಾವುದ್ಯಾವುದು ಅಂತಂದರೆ ಶಿಲಾಜಿತ್ ಇದೆ, ಸುವರ್ಣ ಭಸ್ಮ, ಅದನ್ನು ಗೋಲ್ಡ್ ಭಸ್ಮ ಅಂತಲೂ ಕೂಡ ಕರೀತಾರೆ, ಹಾಗೆ ಕೇಸರಿ ಸಾಫ್ರಾನ್ ಕಂಟೆಂಟ್ ಇದೆ. ಸೊ ಈ ಮೂರು ಇಂಗ್ರೀಡಿಯೆಂಟ್ ಒಟ್ಟಾಗಿ ಇರೋದ್ರಿಂದ ದೀರ್ಘಕಾಲೀನ ಚೈತನ್ಯ, ಅಂದರೆ ತುಂಬ ಲಾಂಗ್ ಪೀರಿಯಡಿಗೆ ಒಂದು ಚೈತನ್ಯವನ್ನು ಕೊಡುವಂಥದ್ದು, ನಿಮ್ಮ ದೇಹಕ್ಕೆ ಒಂದು ಶಕ್ತಿಯನ್ನು ಕೊಡುವಂಥದ್ದು, ಹಾಗೆ ಪುನರ್ಯೌವನಗೊಳಿಸುವಿಕೆಯನ್ನು ಬೆಂಬಲಿಸಲಿಕ್ಕೆ ಇವೆಲ್ಲವೂ ಕೂಡ ಒಟ್ಟಾಗಿ ಸೇರಿ ತುಂಬ ಅದ್ಭುತವಾಗಿ ಕಾರ್ಯನಿರ್ವಹಿಸ್ತವೆ. ಈಗ ಒಂದೊಂದು ಇಂಗ್ರೀಡಿಯೆಂಟಿಂದನೂ ಕೂಡ ನಿಮ್ಮ ದೇಹಕ್ಕೆ ಈ ಒಂದು ಪ್ರಾಡಕ್ಟಿನ ಯೂಸ್ ಮಾಡೋದ್ರಿಂದ ಇದರಲ್ಲಿರುವಂಥ ಒಂದೊಂದು ಇಂಗ್ರೀಡಿಯೆಂಟಿಂದನೂ ಕೂಡ ನಿಮಗೆ ಯಾವ ರೀತಿ ಹೆಲ್ಪ್ ಆಗುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ ಶಿಲಾಜಿತ್ ಅಂತಂದರೆ ಏನು? ಇದು ಹಿಮಾಲಯದ ಬಂಡೆಗಳಲ್ಲಿ ಪ್ರಾಥಮಿಕವಾಗಿ ಕಂಡುಬರುವ ಜಿಗುಟಾದ ಒಂದು ವಸ್ತುವಾಗಿದೆ. ಇದು ಶತಮಾನಗಳಿಂದ ಸಸ್ಯಗಳ ನಿಧಾನ ವಿಭಜನೆಯಿಂದ ಬೆಳೆಯುವಂಥ ಒಂದು ವಸ್ತು. ಓಕೆ, ಒಂದು ಅಂಶ ಅಥವಾ ಒಂದು ಪದಾರ್ಥ ಅಂತ ಹೇಳ್ಬೋದು ಶಿಲಾಜಿತ್ ಅನ್ನೋದು. ನೆಕ್ಸ್ಟ್, ಇದನ್ನು ಸಾಮಾನ್ಯವಾಗಿ ಆಯುರ್ವೇದ ಔಷಧದಲ್ಲಿ ಬಳಸಲಾಗ್ತಿದೆ. ಇದು ನಿಮ್ಮ ಒಟ್ಟಾರೆ ಆರೋಗ್ಯ ಮತ್ತು ಯೋಗಕ್ಷೇಮದ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರುವ ಪರಿಣಾಮಕಾರಿ ಮತ್ತು ಸುರಕ್ಷಿತ ಪೂರಕವಾಗಿದೆ. ನಿಮ್ಮ ಒಟ್ಟಾರೆ ಆರೋಗ್ಯ ಮತ್ತು ನಿಮ್ಮ ಒಟ್ಟಾರೆ ಯೋಗಕ್ಷೇಮದ ಮೇಲೆ ಪಾಸಿಟಿವ್ ವೇನಲ್ಲಿ ನಿಮ್ಮ ಹೆಲ್ತನ್ನು ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ತುಂಬ ಅದ್ಭುತವಾದಂಥ ಮತ್ತು ಸೇಫೆಸ್ಟ್ ಆಗಿರುವಂತಹ, ಎಫೆಕ್ಟಿವ್ ಆಗಿರುವಂತಹ ಒಂದು ಹೆಲ್ತ್ ಸಪ್ಲಿಮೆಂಟ್, ಒಂದು ಫುಡ್ ಸಪ್ಲಿಮೆಂಟ್ ಅಂತಲೇ ಹೇಳ್ಬೋದು ಈ ಒಂದು ಶಿಲಾಜಿತ್. ನೆಕ್ಸ್ಟ್, ಸೊ ಇದರಿಂದ ಏನೆಲ್ಲ ಬೆನಿಫಿಟ್ಸ್ ಆಗುತ್ತೆ ಅಂತಂದರೆ, ಮೊದಲನೇದಾಗಿ ಆಲ್ಝೈಮರ್ಸ್ ಕಾಯಿಲೆಯನ್ನು ತಡೆಗಟ್ಟುವುದು ಅಥವಾ ನಿಧಾನಗೊಳಿಸುವುದು. ನೋಡಿ, ವಯಸ್ಸಾಗ್ತಾ ಕೆಲವರಿಗೆ ಮರುವಿನ ಕಾಯಿಲೆ ಬರುತ್ತೆ, ಹೌದಾ? ಸೊ ಆ ಒಂದು ಸಮಸ್ಯೆಯನ್ನು ಕಡಿಮೆ ಮಾಡುತ್ತೆ. ಯಾಕೆಂದರೆ ನಮ್ಮ ಬ್ರೈನಲ್ಲಿರುವಂಥ ಸೆಲ್ಸನ್ನು ಪ್ರೊಟೆಕ್ಟ್ ಮಾಡುತ್ತೆ ಈ ಒಂದು ಶಿಲಾಜಿತ್. ಹಾಗಾಗಿ ಆಲ್ಝೈಮರ್ಸ್ ಕಾಯಿಲೆಯನ್ನು ತಡೆಗಟ್ಟುವುದು ಅಥವಾ ನಿಧಾನಗೊಳಿಸಲಿಕ್ಕೆ ಸಪೋರ್ಟ್ ಮಾಡುತ್ತೆ. ವಯಸ್ಸಾಗುವುದನ್ನು ನಿಧಾನಗೊಳಿಸುವುದು ಅಂದರೆ ಆ್ಯಂಟಿ ಏಜಿಂಗ್ ಆಗಿ, ಅಂದರೆ ಯಾವಾಗಲೂ ಯಂಗಾಗಿರಲಿಕ್ಕೆ. ಸೊ ಬರೀ ನೋಡಲಿಕ್ಕಷ್ಟೇ ಅಲ್ಲ, ನಿಮ್ಮ ದೇಹ ಯಾವಾಗಲೂ ಆ ಒಂದು ಯಂಗ್ನೆಸ್, ಆ ಯೌವನವನ್ನು ಕಾಪಾಡಿಕೊಳ್ಳಿಕ್ಕೆ ಇದು ಸಹಕರಿಸ್ತದೆ. ಸೊ ಯಾಕೆ ಅಂತಂದರೆ ಇದರಲ್ಲಿ ಒಂದು ಶಕ್ತಿಶಾಲಿ ಆ್ಯಂಟಿ ಆಕ್ಸಿಡೆಂಟ್ ಇದೆ. ಅದು ಯಾವುದು ಅಂದರೆ ಫಲ್ವಿಕ್ ಆ್ಯಸಿಡ್. ಯಾವುದರಲ್ಲಿರೋದು? ಶಿಲಾಜಿತ್ತಲ್ಲಿ. ಓಕೆ, ಸೊ ಇದರಲ್ಲಿ ಫಲ್ವಿಕ್ ಆ್ಯಸಿಡ್ ಅನ್ನೋ ಒಂದು ಆ್ಯಂಟಿ ಆಕ್ಸಿಡೆಂಟ್ ಮತ್ತು ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟಿಯನ್ನು ಹೊಂದಿರುವಂಥ ಒಂದು ಕಂಟೆಂಟ್ ಇರೋದ್ರಿಂದನೇ ನಮಗೆ ಈ ಉಪಯೋಗಗಳು ನಮಗೆ ಸಿಗುವಂಥದ್ದು. ನೆಕ್ಸ್ಟ್, ಟೆಸ್ಟೋಸ್ಟೆರೋನ್ ಏನಿದು? ಮೇಲ್ ಸೆಕ್ಸ್ ಹಾರ್ಮೋನ್ ಅಥವಾ ಪುರುಷರ ಲೈಂಗಿಕ ಹಾರ್ಮೋನ್ ಅಂತ ಕರಿಬೋದು. ಈ ಒಂದು ಹಾರ್ಮೋನನ್ನು ಹೆಚ್ಚು ಮಾಡಲಿಕ್ಕೆ ಈ ಒಂದು ಶಿಲಾಜಿತ್ ಸಹಕರಿಸ್ತದೆ. ನೋಡಿ, ಇವತ್ತು ಹಾಗಾದರೆ ಕಡಿಮೆ ಟೆಸ್ಟೋಸ್ಟೆರಿನ್ ಚಿಹ್ನೆಗಳೇನೇನು? ಹಾಗಾದರೆ ನನ್ನಲ್ಲಿ ಈ ಒಂದು ಮೇಲ್ ಸೆಕ್ಸ್ ಹಾರ್ಮೋನ್ ಕಡಿಮೆ ಇದೆ ಅಂತ ಹೆಂಗೆ ಚೆಕ್ ಮಾಡ್ಕೊಳ್ಳೋದು ಅಂತಂದರೆ, ನೋಡಿ, ಈ ಸೂಚನೆಗಳು ಅಥವಾ ಚಿಹ್ನೆಗಳು ನಿಮ್ಮಲ್ಲೂ ಕಾಣಿಸ್ಕೊಳ್ತಿದೆ ಅಂತಂದರೆ ಸೊ ನಿಮ್ಮಲ್ಲಿ ಅದು ಕಮ್ಮಿ ಇದೆ ಅಂತ ಅರ್ಥ. ಏನು? ಲೈಂಗಿಕ ಆಸಕ್ತಿ ಕಡಿಮೆ ಇರುವಂಥದ್ದು, ಕೂದಲು ಉದುರುತ್ತಿರೋ ಸಮಸ್ಯೆ, ಸ್ನಾಯುಗಳ ದ್ರವ್ಯರಾಶಿ ನಷ್ಟ, ಅಂದರೆ ನಿಮ್ಮ ಮಸಲ್ಸ್ ಏನಿದೆ ಅದ್ರ ಮಾಸ್ ಕಡಿಮೆ ಆಗ್ತಾ ಬರುತ್ತೆ, ಆಯಾಸ ಆಗ್ತಾ ಇರುವಂಥದ್ದು. ಯಾವಾಗ ಮಸಲ್ ಮಾಸ್ ಕಮ್ಮಿ ಆಗುತ್ತೆ ಆ ಜಾಗದಲ್ಲಿ ಕೊಬ್ಬು ಶೇಖರಣೆ ಆಗೋದರಿಂದ ದೇಹದಲ್ಲಿ ಕೊಬ್ಬು ಹೆಚ್ಚಾಗ್ತಾ ಹೋಗುತ್ತೆ. ಓಕೆ, ಇದೆಲ್ಲದೂ ಕೂಡ ಪುರುಷರಲ್ಲಿ ಈ ಒಂದು ಲೈಂಗಿಕ ಹಾರ್ಮೋನ್ ಏನಿದೆ, ಪುರುಷರ ಲೈಂಗಿಕ ಹಾರ್ಮೋನ್, ಇದು ಕಡಿಮೆ ಆಗಿದೆ ಅನ್ನೋದರ ಸೂಚನೆಗಳು. ಸೊ ಇದು ಕಾಣಿಸ್ಕೊಳ್ತಿದೆ ಅಂದರೆ ನಿಮ್ಮಲ್ಲಿ ಟೆಸ್ಟೋಸ್ಟೆರೋನ್ ಮಟ್ಟ ಕಮ್ಮಿ ಇದೆ. ಸೊ ಜಾಸ್ತಿ ಮಾಡ್ಕೋಬೇಕು ಅಂದರೆ ಏನು ಮಾಡಬೇಕು? ಶಿಲಾಜಿತ್ ಈ ಒಂದು ಪ್ರಾಡಕ್ಟನ್ನು ಬಳಸಬೇಕು. ನೆಕ್ಸ್ಟು, ದೀರ್ಘಕಾಲದ ಆಯಾಸ ಸಮಸ್ಯೆಯನ್ನು ಗುಣಪಡಿಸುತ್ತದೆ. ಓಕೆ, ಸೊ ತುಂಬ ಜನಕ್ಕೊಂದು ಸಮಸ್ಯೆ ಇದೆ, ತುಂಬ ವರ್ಷಗಳಿಂದ ಆ ಆಯಾಸ ಸುಸ್ತನ್ನೋದು ಇದ್ದೇ ಇರುತ್ತೆ. ಅದನ್ನು ಕ್ರೋನಿಕ್ ಫ್ಯಾಟಿಗ್ ಸಿಂಡ್ರೋಮ್ ಅಂತ ಕರಿತೀವಿ. ಓಕೆ, ಸೊ ಇದು ಯಾಕೆ ಬರುತ್ತೆ ಅಂತಂದರೆ, ನಮ್ಮ ಜೀವಕೋಶದಲ್ಲಿ ಒಂದು ಅಂಶ ಇದೆ, ಅದೇನು ಅಂತಂದರೆ ಮೈಟೋಕಾಂಡ್ರಿಯಲ್ ಅನ್ನೋ ಒಂದು ಭಾಗ ಇದೆ. ಓಕೆ, ಅದು ಸರಿಯಾಗಿ ಕೆಲಸ ಮಾಡದೇ ಇರೋದ್ರಿಂದ
ಸೆಲ್ಸ್ ಏನು ಮಾಡುತ್ತೆ, ಸರಿಯಾಗಿ ಎನರ್ಜಿ ಪ್ರೊಡ್ಯೂಸ್ ಮಾಡಲ್ಲ. ಯಾಕೆಂದರೆ ನಮ್ಮ ಜೀವಕೋಶಗಳಲ್ಲಿ ಮೈಟೋಕಾಂಡ್ರಿಯಲ್ ಅಂತ ಏನಿದೆ ಅದೇ ಶಕ್ತಿಯನ್ನು ಉತ್ಪಾದನೆ ಮಾಡಲಿಕ್ಕೆ ಸಹಕರಿಸುವಂಥದ್ದು. ಯಾವಾಗ ಅದು ಸರಿಯಾಗಿ ಕೆಲಸ ಮಾಡೋದಿಲ್ವೋ ಆವಾಗ ಆಟೋಮೆಟಿಕಲಿ ನಿಮ್ಮ ಬಾಡಿಯಲ್ಲಿ ಎನರ್ಜಿ ಪ್ರೊಡ್ಯೂಸ್ ಆಗೋದಿಲ್ಲ. ಓಕೆ, ಸೊ ಹಾಗಾಗಿ ನೀವು ಯಾವಾಗ ಶಿಲಾಜಿತ್ತನ್ನು ತಗೊಳ್ತಿರೋ ಈ ಒಂದು ಮೈಟೋಕಾಂಡ್ರಿಯಾ ಏನು ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅದನ್ನು ಸರಿಯಾದ ರೀತಿ ಕೆಲಸ ಮಾಡಲಿಕ್ಕೆ ಶಿಲಾಜಿತ್ ಸಪೋರ್ಟ್ ಮಾಡುತ್ತೆ. ಆವಾಗ ಆಟೋಮೆಟಿಕ್ಕಾಗಿ ನಿಮ್ಮ ಬಾಡಿಯಲ್ಲಿ ಎನರ್ಜಿ ಲೆವೆಲ್ ಹೈ ಆಗುತ್ತೆ. ನೆಕ್ಸ್ಟ್, ಎತ್ತರದ ಕಾಯಿಲೆಯನ್ನು ಕಡಿಮೆ ಮಾಡ್ತದೆ. ಏನಿದು ಎತ್ತರದ ಕಾಯಿಲೆ ಅಂತಂದರೆ ಆಲ್ಟಿಟ್ಯೂಡ್ ಸಿಕ್ನೆಸ್ ಅಂತ ಕರೀತಾರೆ. ಅಂತಂದರೆ ಕೆಲವೊಂದು ಎತ್ತರದ ಪ್ರದೇಶಕ್ಕೆ ನಾವು ಹೋದಾಗ ನಮ್ಮ ದೇಹದಲ್ಲಿ ಆಗುವಂಥ ಬದಲಾವಣೆಗಳು. ಎಕ್ಸಾಂಪಲ್ ಯಾವುದ್ಯಾವುದಾಗುತ್ತೆ ಅಂತಂದರೆ ನಮ್ಮ ಶ್ವಾಸಕೋಶದಲ್ಲಿ ಫ್ಲೂಯಿಡ್ ನೀರಿನ ಅಂಶ ಸೇರಿಕೊಳ್ಳುವಂಥದ್ದು, ಹಾಗೆ ನಿದ್ರಾಹೀನತೆ ಬರುವಂಥದ್ದು, ಬಾಡಿ ಪೇಯ್ನ್ ಆಗುವಂಥದ್ದು, ಹಾಗೆ ಸುಸ್ತಾಗುವಂಥದ್ದು, ಹಾಗೆ ನೆನಪಿನ ಶಕ್ತಿಯಲ್ಲಿ ಕಡಿಮೆ ಆಗ್ತಾ ಆಗ್ತಾ ಬುದ್ಧಿಮಾಂದ್ಯತೆ ಈ ರೀತಿ ಸಮಸ್ಯೆ ಆಗುವಂಥದ್ದು, ಹಾಗೆ ದೇಹದಲ್ಲಿ ಆಕ್ಸಿಜನ್ ಅಂಶ ಕಡಿಮೆ ಆಗುವಂಥದ್ದು. ಈ ಥರ ಅನೇಕ ಸಮಸ್ಯೆಗಳು ನಾವು ಎತ್ತರದ ಪ್ರದೇಶಕ್ಕೆ ಹೋದಾಗ ನಮಗೆ ಆಗ್ತದೆ. ಸೊ ಈ ಥರದ ಸಿಂಪ್ಟಮ್ಸ್ ಏನಿದೆ ಇದು ಅಲ್ಲಿನ ವಾತಾವರಣದಿಂದ ನಮ್ಮ ದೇಹದಲ್ಲಿ ಆಗುವಂಥ ಬದಲಾವಣೆಗಳು ಅಥವಾ ಈ ಸಮಸ್ಯೆಗಳು ನಮ್ಮ ದೇಹದಲ್ಲಿ ಬರ್ಬೋದು. ಸೊ ಈ ಕಾಯಿಲೆಗಳು ಅಥವಾ ಈ ಸಮಸ್ಯೆಗಳೇನಿದೆ ಇದನ್ನು ಕಡಿಮೆ ಮಾಡಲಿಕ್ಕೆ ಈ ಒಂದು ಶಿಲಾಜಿತ್ ಸಪೋರ್ಟ್ ಮಾಡುತ್ತೆ. ಯಾಕೆ ಅಂತಂತಂದರೆ ಈ ಶಿಲಾಜಿತ್ತಲ್ಲಿ ಫಲ್ವಿಕ್ ಆ್ಯಸಿಡ್ ಅನ್ನೋ ಒಂದು ಅದ್ಭುತವಾದಂಥ ಆ್ಯಂಟಿ ಆಕ್ಸಿಡೆಂಟ್ ಕಂಟೆಂಟ್ ಇದೆ. ಹಾಗೆ ಇದರಲ್ಲಿ 84ಕ್ಕಿಂತ ಹೆಚ್ಚಿನ ಖನಿಜಾಂಶಗಳು ಮಿನರಲ್ಸ್ ಇರೋದ್ರಿಂದ ನಮಗೆ ಈ ಒಂದು ಬೆನಿಫಿಟ್ ನಮಗೆ ಸಿಗುತ್ತೆ. ಓಕೆ, ಹಾಗೆ ನಮ್ಮ ದೇಹದ ಎನರ್ಜಿಯನ್ನು ಕೂಡ ಇಂಪ್ರೂವ್ ಮಾಡಲಿಕ್ಕೆ ಸಹಕರಿಸ್ತದೆ. ನೆಕ್ಸ್ಟ್, ತುಂಬ ಜನಕ್ಕೆ ಇವತ್ತಿರುವಂಥ ಸಮಸ್ಯೆ ಯಾವುದು ಹೇಳಿ? ಐರನ್ ಡಿಫಿಷಿಯನ್ಸಿ, ಅನಿಮಿಯಾ, ಕಬ್ಬಿಣದ ಕೊರತೆಯಿಂದ ಬರುವಂತಹ ಒಂದು ಐರನ್ ಡಿಫಿಷಿಯನ್ಸಿ ಅನಿಮಿಯಾ ಏನಿದೆ ಸಮಸ್ಯೆ, ರಕ್ತಹೀನತೆ ಸಮಸ್ಯೆ ಏನಿದೆ, ಸೊ ಇದಕ್ಕೆ ಚಿಕಿತ್ಸೆ ಕೊಡಲಿಕ್ಕೂ ಕೂಡ ಶಿಲಾಜಿತ್ ಸಪೋರ್ಟ್ ಮಾಡುತ್ತೆ. ನೋಡಿ, ನಿಮಗೆ ಅನಿಮಿಯಾ ಅಥವಾ ರಕ್ತಹೀನತೆ ಇದೆ ಅಂದರೆ ನಿಮಗೆ ಪದೇ ಪದೇ ಸುಸ್ತಾಗ್ತಿರುತ್ತೆ, ನಿಮ್ಮ ಕೈಗಳು ಮತ್ತು ಪಾದಗಳು ಯಾವಾಗಲೂ ತಣ್ಣಗಿರುತ್ತೆ, ಕೋಲ್ಡ್ ಆಗ್ತಾ ಇರುತ್ತೆ, ಹಾಗೆ ತಲೆನೋವು ಬರ್ತಾ ಇರುತ್ತೆ, ಹಾಗೆ ನಿಮ್ಮ ಹೃದಯದ ಬಡಿತ ರೆಗ್ಯುಲರ್ ಆಗಿರೋದಿಲ್ಲ, ಇರ್ರೆಗ್ಯುಲರ್ ಆಗಿರುತ್ತೆ. ಇದೆಲ್ಲದೂ ಕೂಡ ಅದರ ಸೂಚನೆಗಳು. ಇದಿದೆ ಅಂತಂದರೆ ನಿಮಗೆ ರಕ್ತಹೀನತೆ ಇದೆ. ಸೊ ಇದರಿಂದ ಹೊರಗಡೆ ಬರಬೇಕು ಅಂತಂದರೆ ನಿಮಗೆ ಶಿಲಾಜಿತ್ ಸಪೋರ್ಟ್ ಮಾಡುತ್ತೆ. ನೆಕ್ಸ್ಟ್, ಬಂಜೆತನಕ್ಕೆ ಸಹಕರಿಸುವಂಥ ಅದ್ಭುತವಾದಂಥ ಒಂದು ಕಂಟೆಂಟ್ ಅಥವಾ ಇಂಗ್ರೀಡಿಯೆಂಟ್ ಅಂತಂದರೆ ಈ ಒಂದು ಶಿಲಾಜಿತ್. ಯಾಕೆ ಅಂತಂದರೆ ಶಿಲಾಜಿತ್ತನ್ನು ತಗೊಳ್ಳೋದ್ರಿಂದ ವೀರ್ಯಾಣುಗಳ ಸಂಖ್ಯೆ ಹೆಚ್ಚಾಗುತ್ತೆ, ಆ ವೀರ್ಯಾಣುಗಳ ಚಲನಶೀಲತೆ ಹೆಚ್ಚಾಗುತ್ತೆ. ಹಾಗಾಗಿ ಸೊ ಬಂಜೆತನಕ್ಕೆ ಸಮಸ್ಯೆಯಿಂದ ಬಳಲ್ತಿರೋರಿಗೆ ಒಂದು ಅದ್ಭುತವಾದಂಥ ಪರಿಹಾರ ಈ ಒಂದು ಶಿಲಾಜಿತ್. ನೆಕ್ಸ್ಟ್, ಹೃದಯದ ಆರೋಗ್ಯವನ್ನು ಕೂಡ ಬೆಂಬಲಿಸ್ತದೆ. ಮಹಿಳೆಯರಲ್ಲಿ ಮೂಳೆ ಸಾಂದ್ರತೆಯನ್ನು ಹೆಚ್ಚಿಸಲಿಕ್ಕೆ, ಬೋನ್ ಡೆನ್ಸಿಟಿಯನ್ನು ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ಈ ಒಂದು ಶಿಲಾಜಿತ್ ಸಹಕರಿಸ್ತದೆ. ನೋಡಿ, ಇದಿಷ್ಟು ಕೂಡ ಈ ಒಂದು ಪ್ರಾಡಕ್ಟನ್ನು ತಗೊಳ್ಳೋದ್ರಿಂದ ನಿಮಗೆ ಸಿಗುವಂಥ ಯೂಸಸ್. ಆ್ಯಂಡ್ ಇದು ಒಂದು ಕಂಟೆಂಟ್ನ ಈ ಪ್ರಾಡಕ್ಟಲ್ಲಿರುವಂಥ ಒಂದು ಮೈನ್ ಇಂಗ್ರೀಡಿಯೆಂಟ್ ಏನಿದೆ ಶಿಲಾಜಿತ್, ಅದರ ಯೂಸಸ್. ಓಕೆ, ಈಗ ನೆಕ್ಸ್ಟ್ ನಾವು ನೋಡ್ತಾ ಹೋಗ್ತೀವಿ. ಓಕೆ, ಇನ್ನೂ ಒಂದಿದೆ. ಸೊ ಏನು ಅಂತಂದರೆ ಜೀವಕೋಶದ ಶಕ್ತಿ ಉತ್ಪಾದನೆ ಮತ್ತು ಪೋಷಕಾಂಶಗಳ ಹೀರಿಕೊಳ್ಳುವಿಕೆಯನ್ನು ಪುನರುಜ್ಜೀವನಗೊಳಿಸುವ ಮೂಲಕ ಶಕ್ತಿಯನ್ನು ಹೆಚ್ಚಿಸಲು ಸಹಾಯ ಮಾಡ್ತದೆ. ಸೊ ನಾನು ಆವಾಗಲೇ ಹೇಳಿದೆ, ನಮ್ಮ ದೇಹದಲ್ಲಿ ಶಕ್ತಿ ಉತ್ಪಾದನೆ ಆಗುವಂಥದ್ದು ಜೀವಕೋಶಗಳ ಮಟ್ಟದಲ್ಲಿ ಆ ಒಂದು ಪೋಷಕಾಂಶಗಳನ್ನು ಹೀರಿಕೊಳ್ಳುವಿಕೆಯನ್ನು ಹೆಚ್ಚು ಮಾಡೋದ್ರ ಮುಖಾಂತರ. ಸೊ ಜೀವಕೋಶಗಳಲ್ಲಿ ಶಕ್ತಿ ಉತ್ಪಾದನೆಯನ್ನು ಹೆಚ್ಚು ಮಾಡೋದ್ರ ಮುಖಾಂತರ ಏನು ಮಾಡುತ್ತೆ, ಸೊ ಆ ಒಂದು ಪೋಷಕಾಂಶಗಳ ಹೀರಿಕೊಳ್ಳುವಿನ ಪುನರುಜ್ಜೀವನಗೊಳಿಸುವ ಮೂಲಕ ಸೊ ನಮ್ಮ ದೇಹದಲ್ಲಿ ಶಕ್ತಿಯನ್ನು ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ಸಹಕರಿಸ್ತದೆ. ಹಾಗೆ ನಮ್ಮ ದೈಹಿಕ ಶಕ್ತಿ ಮತ್ತು ಸಹಿಷ್ಣುತೆಯನ್ನು ಹೆಚ್ಚಿಸಲಿಕ್ಕೂ ಕೂಡ ಸಹಾಯ ಮಾಡ್ತದೆ. ಸಹಿಷ್ಣುತೆ ಅಂದರೆ ಏನೋ ಒಂದು ಎಂಡ್ಯೂರೆನ್ಸ್ ಅಥವಾ ಒಂದು ಸ್ಟ್ಯಾಮಿನಾ ಅಂತ ಹೇಳ್ಬೋದು. ಅಂದರೆ ಎಷ್ಟೇ ದೈಹಿಕವಾಗಿ ಎಷ್ಟೇ ಕೆಲಸ ಇದ್ದರೂ ಕೂಡ ನಾನು ಅದನ್ನು ಮಾಡಬಲ್ಲೆ, ಎಷ್ಟೇ ಒತ್ತಡ ನನ್ನ ದೈಹಿಕವಾಗಿ ಮಾನಸಿಕವಾಗಿ ಬಿದ್ದರೂ ಕೂಡ ನಾನು ಆ ಕೆಲಸವನ್ನು ಮಾಡಬಲ್ಲೆ ಅಂತ ನಿಮ್ಮ ದೇಹ ಅದಕ್ಕೆ ಸಪೋರ್ಟ್ ಮಾಡಬೇಕು. ಆ್ಯಂಡ್ ನಿಮ್ಮ ಮನಸ್ಸು ಕೂಡ ಅದಕ್ಕೆ ಸಪೋರ್ಟ್ ಮಾಡಬೇಕು. ಆ ರೀತಿ ನಿಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ರೆಡಿ ಮಾಡಲಿಕ್ಕೆ ಈ ಶಿಲಾಜಿತ್ ಅನ್ನೋದು ಸಹಕರಿಸ್ತದೆ. ಓಕೆ, ಸೊ ಇದಿಷ್ಟು ಕೂಡ ಇದರ ಒಂದು ಮೇಯ್ನ್ ಇಂಗ್ರೀಡಿಯೆಂಟಿನ ಬೆನಿಫಿಟ್. ಆದರೆ ಇದರಲ್ಲಿ ಇನ್ನೂ 2 ಇಂಗ್ರೀಡಿಯೆಂಟ್ ಇದೆ. ಯಾವುದ್ಯಾವುದು? ಕೇಸರಿ ಮತ್ತು ಸುವರ್ಣ ಭಸ್ಮ. ಅದರಲ್ಲಿ ಇವಾಗ ಕೇಸರಿಯ ಲಾಭಗಳೇನೇನು, ಈ ಒಂದು ಪ್ರಾಡಕ್ಟಲ್ಲಿ ಕೇಸರಿ ಇರೋದ್ರಿಂದ ಅದರದ್ದು ಬೆನಿಫಿಟ್ಸ್ ಏನೇನು ಸಿಗುತ್ತೆ ಅಂತ ನೋಡೋದಾದರೆ, ಕೇಸರಿ, ಸ್ಯಾಫ್ರಾನ್ ಅಂತ ಕರಿತೀವಿ. ಇದು ವಿಶ್ವದ ಅತ್ಯಂತ ದುಬಾರಿ ಮಸಾಲ ಪದಾರ್ಥ ಆಗಿರ್ತದೆ. ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್, ಉತ್ಕರ್ಷಣ ನಿರೋಧಕ ಹೆಚ್ಚಾಗಿರುತ್ತೆ, ಆ್ಯಂಟಿ ಇನ್ಫ್ಲಮೇಟರಿ, ಉರಿಯೂತ ನಿವಾರಕ ಹೆಚ್ಚಾಗಿರ್ತದೆ, ಹಾಗೆ ಕ್ಯಾನ್ಸರ್ ವಿರೋಧಿ ಗುಣಗಳನ್ನು ಕೂಡ, ಆ ಒಂದು ಪ್ರಯೋಜನಗಳನ್ನು ಕೂಡ ನಿಮಗೆ ಕೊಡುವಂಥ ಒಂದು ಪೊಟೆನ್ಷಿಯಲ್, ಒಂದು ಸಾಮರ್ಥ್ಯ ಈ ಒಂದು ಕೇಸರಿಗೆ ಇರುವಂಥದ್ದು. ಸೊ ಇದರ ಬೆನಿಫಿಟ್ಸ್ ಏನೇನು ಅಂತ ನೋಡೋದಾದರೆ, ಇದರಲ್ಲಿ ಪ್ರಬಲವಾದ ಆ್ಯಂಟಿ ಆಕ್ಸಿಡೆಂಟ್ಸ್ ಇದೆ ಅಂತ ನಾವು ನೋಡಿದ್ವಿ, ಹೌದಾ? ಯಾವುದ್ಯಾವುದು? ಕ್ರೋಸಿನ್, ಕ್ರೋಸೆಟಿನ್, ಸ್ಯಾಫ್ರನಾಲ್, ಪಿಕ್ರೋಸಿನ್, ಕೆಂಫೆರೋಲ್. ಸೊ ಈ ರೀತಿ ಪವರ್ಫುಲ್ ಆ್ಯಂಟಿ ಆಕ್ಸಿಡೆಂಟ್ಸ್ ಈ ಒಂದು ಕೇಸರಿಯಲ್ಲಿ ಇರುವಂಥದ್ದು. ಸೊ ಇದರಿಂದ ಏನಾಗುತ್ತೆ, ನಿಮಗೆ
ಆ್ಯಂಟಿ ಡಿಪ್ರೆಸೆಂಟ್ ಖಿನ್ನತೆ ನಿವಾರಕ ಗುಣ ಇದರಲ್ಲಿರೋದ್ರಿಂದ ನಿಮಗೆ ಡಿಪ್ರೆಷನನ್ನು ಕಡಿಮೆ ಮಾಡಲಿಕ್ಕೆ ಸಪೋರ್ಟ್ ಮಾಡುತ್ತೆ. ಹಾಗೆ ಮೆದುಳಿನ ಜೀವಕೋಶಗಳನ್ನು ರಕ್ಷಣೆ ಮಾಡಲಿಕ್ಕೆ ಸಪೋರ್ಟ್ ಮಾಡುತ್ತೆ. ಉರಿಯೂತವನ್ನು ಕಡಿಮೆ ಮಾಡುತ್ತೆ. ಅಸ್ತಮಾ ಸಮಸ್ಯೆಗೆ ಒಂದು ಚಿಕಿತ್ಸೆ ನೀಡಲಿಕ್ಕೆ ಇದು ಸಹಕರಿಸ್ತದೆ. ಅಧಿಕ ರಕ್ತದ ಒತ್ತಡವನ್ನು ಕಡಿಮೆ ಮಾಡ್ತದೆ. ಕ್ಯಾನ್ಸರ್ಗೆ ಇದು ಸಹಕರಿಸ್ತದೆ, ಅಂದರೆ ಕ್ಯಾನ್ಸರ್ನ ಕಡಿಮೆ ಮಾಡಲಿಕ್ಕೆ, ಕ್ಯಾನ್ಸರ್ ಜೀವಕೋಶಗಳನ್ನು ಕಡಿಮೆ ಮಾಡಲಿಕ್ಕೆ ಸಹಕರಿಸ್ತದೆ. ಹಾಗೆ ಖಿನ್ನತೆಯಿಂದ ಹೊರಗಡೆ ಬರಲಿಕ್ಕೆ ಸಹಕರಿಸ್ತದೆ. ಹಾಗೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಮತ್ತು ನಿಮ್ಮ ದೇಹವನ್ನು ಹಲವಾರು ವೈರಸ್ಗಳಿಂದ ರಕ್ಷಿಸುತ್ತದೆ. ಈ ಕೇಸರಿಯಲ್ಲಿ ಇಷ್ಟೆಲ್ಲ ಆ್ಯಂಟಿ ಆಕ್ಸಿಡೆಂಟ್ಸ್ ಇದೆಯಲ್ಲ, ಅದರಿಂದ ಇಷ್ಟೂ ಲಾಭಗಳು ನಿಮ್ಮ ದೇಹಕ್ಕೆ ಸಿಗುವಂಥದ್ದು. ಓಕೆ, ನೆಕ್ಸ್ಟ್, ಮನಸ್ಥಿತಿಯನ್ನು ಸುಧಾರಿಸಬಹುದು ಮತ್ತು ಖಿನ್ನತೆಯ ಲಕ್ಷಣಗಳಿಗೆ ಚಿಕಿತ್ಸೆ ನೀಡಬಹುದು. ಓಕೆ, ಕೇಸರಿ ಏನಿದೆ ಇದಕ್ಕೆ ಸನ್ಶೈನ್ ಸ್ಪೈಸ್ ಅಂತಲೂ ಕೂಡ ಕರೀತಾರೆ. ಯಾಕೆ ಅಂತಂದರೆ ನಿಮ್ಮ ಮನಸ್ಥಿತಿಯನ್ನು ಉಜ್ವಲಗೊಳಿಸಲಿಕ್ಕೆ ಸಹಾಯ ಮಾಡುತ್ತೆ ಈ ಒಂದು ಕೇಸರಿ. ಹಾಗಾಗಿ ನಿಮ್ಮ ಮನಸ್ಥಿತಿ ಇಂಪ್ರೂವ್ಮೆಂಟ್ ಆಗಲಿಕ್ಕೆ ಮತ್ತು ಡಿಪ್ರೆಷನ್ ಕಡಿಮೆ ಆಗಲಿಕ್ಕೆ ಈ ಒಂದು ಕೇಸರಿ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡುತ್ತೆ. ಎಸ್, ಅಫ್ಕೋರ್ಸ್ ಈ ಒಂದು ಪ್ರಾಡಕ್ಟಲ್ಲಿ ಕೇಸರಿ ಕಂಟೆಂಟ್ ಇದ್ದೇ ಇರುತ್ತೆ. ಆ್ಯಂಡ್ ನೀವು ಕೂಡ ನಮ್ಮ ಮೋದಿಕೆನಲ್ಲಿರುವಂತಹ ಸೋಲ್ ಫ್ಲೇವರ್ಸ್ ಕಾಶ್ಮೀರಿ ಕೇಸರ್ ಏನು ಪ್ರಾಡಕ್ಟ್ ಇದೆ, ಇಫ್ ನಿಮಗೆ ಕೇಸರಿನೇ ಮೇಯ್ನಾಗಿ ಬೇಕು ಅಂದರೆ ಈ ಪ್ರಾಡಕ್ಟ್ ಜೊತೆ ಕೇಸರಿನೂ ಕೂಡ ಅಡಿಷ್ನಲಾಗಿ ಬೇಕು ಅಂದರೆ ಸೊ ಅದನ್ನು ಕೂಡ ನೀವು ಆ್ಯಡ್ ಮಾಡಿಕೊಂಡು ಯೂಸ್ ಮಾಡಬಹುದು. ಓಕೆ, ಬಟ್ ಈ ಪ್ರಾಡಕ್ಟಲ್ಲಿ ಕೂಡ ಕೇಸರಿ ಕಂಟೆಂಟ್ ತುಂಬ ಚೆನ್ನಾಗಿದೆ. ಓಕೆ, ನೆಕ್ಸ್ಟ್, ಕ್ಯಾನ್ಸರ್ ವಿರುದ್ಧ ಹೋರಾಡುವಂಥ ಗುಣಗಳನ್ನು ಹೊಂದಿದೆ. ಮುಟ್ಟಿನ ಮುಂಚಿನ ಲಕ್ಷಣಗಳನ್ನು ಪ್ರೀ ಮೆನ್ಸ್ಟ್ರುಯಲ್ ಸಿಂಪ್ಟಮ್ಸ್ ಅಂತ ನಾವೇನು ಹೇಳ್ತೀವಿ ಅದನ್ನು ಕಡಿಮೆ ಮಾಡಲಿಕ್ಕೆ ಸಹಕರಿಸ್ತದೆ. ಹಾಗೆ ಇದು ಒಂದು ಆಫ್ರೋಡಿಸಿಯಾಕ್, ಅಂದರೆ ಕಾಮೋತ್ತೇಜಕವಾಗಿ ಕಾರ್ಯನಿರ್ವಹಿಸ್ತದೆ. ಕಾಮೋತ್ತೇಜಕ ಅಂದರೆ ಏನು? ನಿಮ್ಮ ಕಾಮಾಸಕ್ತಿಯನ್ನು ಹೆಚ್ಚಿಸಲು ಸಹಾಯ ಮಾಡುವ ಆಹಾರಗಳು ಅಥವಾ ಪೂರಕಗಳು, ಅಂದರೆ ನಿಮ್ಮಲ್ಲಿ ಸೆಕ್ಷುಯಲ್ ಡಿಸೈರನ್ನು ಇಂಪ್ರೂವ್ ಮಾಡುವಂತಹ ಆಹಾರ ಪದಾರ್ಥಗಳು ಅಥವಾ ಸಪ್ಲಿಮೆಂಟ್ಸ್ಗಳನ್ನು ಆಫ್ರೋಡಿಸಿಯಾಕ್ ಅಂತ ಕರೀತಾರೆ, ಅಥವಾ ಕಾಮಾಸಕ್ತಿ ಗುಣವನ್ನು ಹೊಂದಿರುವಂಥ ಆಹಾರ ಪದಾರ್ಥ ಅಂತಾರೆ. ಅದು ಈ ಒಂದು ಕೇಸರಿ. ಓಕೆ, ನೆಕ್ಸ್ಟ್, ಕೇಸರಿ ಸೇವನೆಯು ಸುಧಾರಣೆಗೆ ಸಹಾಯ ಮಾಡುತ್ತೆ. ಯಾವುದಾದ್ರಕ್ಕೆ? ನಿಮಿರುವಿಕೆಯ ಅಪಸಾಮಾನ್ಯ ಕ್ರಿಯೆ, ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಂತ ಈ ಸಮಸ್ಯೆ ಏನು ಪುರುಷರಲ್ಲಿದೆ, ಈ ಸಮಸ್ಯೆಗೆ ಪರಿಹಾರವನ್ನು ಕೊಡುತ್ತೆ. ಲೈಂಗಿಕ ಪ್ರಚೋದನೆ, ಸೆಕ್ಷುಯಲ್ ಅರೌಷಲ್ ಇದಕ್ಕೆ ಸಪೋರ್ಟ್ ಮಾಡುತ್ತೆ. ಲೈಂಗಿಕ ತೃಪ್ತಿ, ಸೆಕ್ಷುಯಲ್ ಸ್ಯಾಟಿಸ್ಫ್ಯಾಕ್ಷನ್ ಇದಕ್ಕೆ ಸಪೋರ್ಟ್ ಮಾಡುತ್ತೆ. ಜನನಾಂಗದ ನಯಗೊಳಿಸುವಿಕೆ ಅಂದರೆ ಜೆನೈಟಲ್ ಲುಬ್ರಿಕೇಷನ್ ಇದಕ್ಕೆ ಸಪೋರ್ಟ್ ಮಾಡುತ್ತೆ ಈ ಒಂದು ಕೇಸರಿ. ನೆಕ್ಸ್ಟ್, ಮಹಿಳೆಯರು ಪ್ರತಿದಿನ ಕೇಸರಿ ಸೇವಿಸುವುದರಿಂದ ಲೈಂಗಿಕ ಸಂಬಂಧಿತ ನೋವು ಕಡಿಮೆಯಾಗುತ್ತದೆ ಮತ್ತು ಲೈಂಗಿಕ ಬಯಕೆ ಮತ್ತು ಜನನಾಂಗದ ನಯಗೊಳಿಸುವಿಕೆ ಹೆಚ್ಚಾಗ್ತದೆ. ಓಕೆ, ಸೊ ಮಹಿಳೆಯರು ಕೇಸರಿಯನ್ನು ಪ್ರತಿದಿನ ಸೇವನೆ ಮಾಡೋದ್ರಿಂದ ಸೆಕ್ಸ್ ರಿಲೇಟೆಡ್ ಪೇಯ್ನ್ ಏನಿದೆ ಆ ಒಂದು ಪೇಯ್ನ್ ಕಡಿಮೆ ಆಗುತ್ತೆ. ಹಾಗೆ ಆ ಸೆಕ್ಷುಯಲ್ ಡಿಸೈರ್ ಜಾಸ್ತಿ ಆಗುತ್ತೆ. ಹಾಗೆ ಜೆನೈಟಲ್ ಲೂಬ್ರಿಕೇಷನ್ ಕೂಡ ಜಾಸ್ತಿ ಆಗುತ್ತೆ. ನೆಕ್ಸ್ಟ್, ಹಸಿವನ್ನು ಕಡಿಮೆ ಮಾಡ್ತದೆ. ಹಾಗಾಗಿ ವೆಯ್ಟ್ ಮ್ಯಾನೇಜ್ಮೆಂಟಿಗೆ ಸಪೋರ್ಟ್ ಮಾಡುತ್ತೆ. ಹೃದಯ ಕಾಯಿಲೆಯ ಅಪಾಯಕಾರಿ ಅಂಶಗಳನ್ನು ಕಡಿಮೆ ಮಾಡ್ತದೆ. ಸೊ ಹೃದಯ ಕಾಯಿಲೆಗೆ ಸಂಬಂಧಪಟ್ಟಂಥ ಅಪಾಯಕಾರಿ ಅಂಶಗಳೇನಿದೆ ಅದನ್ನು ಕಡಿಮೆ ಮಾಡಲಿಕ್ಕೆ ಸಪೋರ್ಟ್ ಮಾಡುತ್ತೆ. ಸೊ ಬ್ಲಡ್ ಶುಗರ್ನ ನಾರ್ಮಲ್ ಲೆವೆಲಲ್ಲಿ ಇಡಲಿಕ್ಕೆ ಸಪೋರ್ಟ್ ಮಾಡುತ್ತೆ. ಹಾಗೆ ವಯಸ್ಕರಲ್ಲಿ ದೃಷ್ಟಿ ಮತ್ತು ಸ್ಮರಣೆ ಅಂದರೆ ಮೆಮೊರಿ, ಸೊ ಅದನ್ನು ಇಂಪ್ರೂವ್ಮೆಂಟ್ ಮಾಡಲಿಕ್ಕೂ ಕೂಡ ಈ ಒಂದು ಕೇಸರಿ ಅನ್ನೋದು ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಓಕೆ, ಸೊ ನಾನು ಆಗಲೇ ಹೇಳ್ದಂಗೆ ಸೊ ಈ ಒಂದು ಹಿಮಾಲಯನ್ ಶಿಲಾಜಿತ್ ಗೋಲ್ಡ್ ವಿತ್ ಕೇಸರ್ ಅನ್ನೋ ಒಂದು ಪ್ರಾಡಕ್ಟ್ ಏನಿದೆ ಇದರಲ್ಲೂ ಕೂಡ ಕೇಸರಿ ಅಂಶ ತುಂಬ ಚೆನ್ನಾಗಿದೆ. ಇಫ್ ಇನ್ ಕೇಸ್ ನಿಮಗೆ ಕೇಸರಿಯ ಅಗತ್ಯತೆ ಇನ್ನೂ ಹೆಚ್ಚಿದೆ ಅಂತ ಅನಿಸಿದ್ರೆ ಸೊ ನಮ್ಮ ಮೋದಿಕೆನಲ್ಲೇ ಸೋಲ್ ಫ್ಲೇವರ್ಸ್ ಕಾಶ್ಮೀರಿ ಕೇಸರ್ ಅನ್ನೋ ಒಂದು ಪ್ರಾಡಕ್ಟ್ ಇದೆ, ಪ್ಯೂರೆಸ್ಟ್ ಫಾರ್ಮ್ ಆಫ್ ಸ್ಯಾಫ್ರಾನ್. ಸೊ ನೀವು ಅದನ್ನು ಆ್ಯಡ್ ಮಾಡ್ಕೋಬೋದು. ನೆಕ್ಸ್ಟ್, ಇದರಲ್ಲಿರುವಂಥ ಮತ್ತೊಂದು ಪ್ರೀಮಿಯಂ ಕಂಟೆಂಟ್ ಯಾವುದು ಅಂತಂದರೆ ಸುವರ್ಣ ಭಸ್ಮ. ಸೊ ಈ ಒಂದು ಸುವರ್ಣ ಭಸ್ಮ ಏನಿದೆ ಸೊ ಇದರಿಂದ ನಿಮ್ಮ ಆರೋಗ್ಯ ಪ್ರಯೋಜನಗಳು ಏನೇನಾಗುತ್ತೆ ಅಂತ ನೋಡೋದಾದರೆ, ರೋಗ ನಿರೋಧಕ ಶಕ್ತಿಯನ್ನು ಬಲಪಡಿಸ್ತದೆ, ನಿಮ್ಮ ಆಯಸ್ಸನ್ನು ದೀರ್ಘಾಯುಷ್ಯವನ್ನು ನಿಮ್ಮ ಆಯಸ್ಸನ್ನು ಹೆಚ್ಚು ಮಾಡ್ತದೆ, ಮಾನಸಿಕ ಸ್ಪಷ್ಟತೆ ಮತ್ತು ಬಲಕ್ಕೆ ಸಹಾಯ ಮಾಡ್ತದೆ. ಅಂದರೆ ಮಾನಸಿಕವಾಗಿ ನಿಮಗೊಂದು ಕ್ಲಾರಿಟಿ ಸಿಗುತ್ತೆ. ಸೊ ಮಾನಸಿಕವಾಗಿ ನೀವು ಬಲಿಷ್ಠರಾಗಲಿಕ್ಕೆ ಇದು ಸಹಕರಿಸ್ತದೆ. ನೆಕ್ಸ್ಟ್, ಇದು ಕೂಡ ಒಂದು ಆಫ್ರೋಡಿಸಿಯಾಕ್ ಅಂದ್ರೇನು ಕಾಮೋತ್ತೇಜಕವಾಗಿ ಕಾರ್ಯನಿರ್ವಹಿಸುತ್ತದೆ. ಸೊ ಇದರಿಂದನೂ ಕೂಡ ವೀರ್ಯದ ಪ್ರಮಾಣ ಮತ್ತು ಗುಣಮಟ್ಟವನ್ನು ಸುಧಾರಿಸ್ಬೋದು, ಅಂದರೆ ಇಂಪ್ರೂವ್ಮೆಂಟ್ ಆಗ್ತದೆ. ನೆಕ್ಸ್ಟ್, ಪುರುಷರಲ್ಲಿ ನಿಮಿರುವಿಕೆಯ ಅಪಸಾಮಾನ್ಯ ಕ್ರಿಯೆ ಮತ್ತು ಬಂಜೆತನಕ್ಕೆ ಸಹಾಯ ಮಾಡ್ತದೆ. ಪುರುಷರಲ್ಲಿರುವಂಥ ಸಮಸ್ಯೆ ಏನು? ಇನ್ಫರ್ಟಿಲಿಟಿ ಅಂದರೆ ಮಕ್ಕಳಾಗ್ತಾ ಇಲ್ಲ. ಇನ್ನೊಂದು ಎರೆಕ್ಟೈಲ್ ಡಿಸ್ಫಂಕ್ಷನ್, ನಿಮಿರುವಿಕೆಯ ಅಪಸಾಮಾನ್ಯ ಕ್ರಿಯೆ. ಸೊ ಈ ಒಂದು ಸಮಸ್ಯೆಗೆ ಈ ಒಂದು ಸುವರ್ಣ ಭಸ್ಮ ಸೊಲ್ಯೂಷನ್ ಆಗಿ ವರ್ಕ್ ಆಗುತ್ತೆ. ಓಕೆ, ನೆಕ್ಸ್ಟ್,
ಚಯಾಪಚಯ ಮತ್ತು ಪೋಷಕಾಂಶಗಳ ಹೀರಿಕೊಳ್ಳುವಿಕೆಯನ್ನು ಸುಧಾರಿಸ್ತದೆ. ಚಯಾಪಚಯ ಅಂದರೆ ಮೆಟಬಾಲಿಸಮ್, ತಿಂದಂಥ ಆಹಾರ ಶಕ್ತಿಯಾಗಿ ಪರಿವರ್ತನೆ ಆಗುವಂಥದ್ದು. ಸೊ ಹಾಗಾಗಿ ನಿಮ್ಮ ದೇಹಕ್ಕೆ ಅದ್ಭುತವಾದಂಥ ಶಕ್ತಿಯನ್ನು ಕೊಡ್ತದೆ. ಹಾಗೆ ಪೋಷಕಾಂಶಗಳ ಹೀರಿಕೊಳ್ಳುವಿಕೆಗೂ ಸಹಾಯ ಮಾಡೋದ್ರಿಂದ ಹಾಗೆ ನಿಮ್ಮ ಬಾಡಿಯಲ್ಲಿ ಎನರ್ಜಿ ಲೆವೆಲ್ ರೈಸ್ ಆಗುತ್ತೆ. ನೆಕ್ಸ್ಟ್, ನರಗಳ ಆರೋಗ್ಯವನ್ನು ಸುಧಾರಿಸ್ತದೆ. ನಿಮ್ಮ ನರ್ವ್ ಸಿಸ್ಟಮ್ ಏನಿದೆ ಅಥವಾ ನರ್ವಸ್ ಹೆಲ್ತ್ ಏನಿದೆ ಅದಕ್ಕೆ ತುಂಬ ಚೆನ್ನಾಗಿ ಎನರ್ಜಿಯನ್ನು ಕೊಡುತ್ತೆ ಈ ಒಂದು ಸುವರ್ಣ ಭಸ್ಮ. ಹಾಗೆ ಈ ಒಟ್ಟಾರೆ ಪ್ರಾಡಕ್ಟ್ ಕೂಡ ನಿಮ್ಮ ನರಗಳ ಆರೋಗ್ಯಕ್ಕೆ ತುಂಬ ತುಂಬ ಒಳ್ಳೆಯದು. ಓಕೆ, ಸೊ ಇದಿಷ್ಟು ಕೂಡ ಈ ಒಂದು ಹಿಮಾಲಯನ್ ಶಿಲಾಜಿತ್ ಗೋಲ್ಡ್ ವಿತ್ ಕೇಸರ್ ಏನಿದೆ ಅದರ ಸಂಪೂರ್ಣ ವೈಶಿಷ್ಟ್ಯತೆಗಳು ಮತ್ತು ಉಪಯೋಗಗಳು ಮತ್ತು ಲಾಭಗಳು. ಓಕೆ, ವಂಡರ್ಫುಲ್ ಪ್ರಾಡಕ್ಟ್, ತುಂಬ ಬೆನಿಫಿಟ್ ಇದೆ. ನಿಮ್ಮ ಆಯಾಸವನ್ನು ಕಡಿಮೆ ಮಾಡುತ್ತೆ, ಸುಸ್ತನ್ನು ಕಡಿಮೆ ಮಾಡುತ್ತೆ, ದೌರ್ಬಲ್ಯವನ್ನು ಕಡಿಮೆ ಮಾಡುತ್ತೆ, ನಿಶಕ್ತಿಯನ್ನು ಕಡಿಮೆ ಮಾಡುತ್ತೆ, ಯಾವಾಗಲೂ ಎನರ್ಜೆಟಿಕ್ ಆಗಿರ್ತೀರ, ನಿಮ್ಮ ಸ್ಟ್ಯಾಮಿನಾ ರೈಸ್ ಆಗುತ್ತೆ, ಮೆಂಟಲಿ ತುಂಬ ಚೆನ್ನಾಗಿರ್ತೀರ, ಮಾನಸಿಕವಾಗಿ ನಿಮ್ಮ ಸ್ಪಷ್ಟತೆ, ನಿಮ್ಮ ಫೋಕಸ್ ಪ್ರತಿಯೊಂದು ಕೂಡ ತುಂಬ ಚೆನ್ನಾಗಿರುತ್ತೆ. ಹಾಗೆ ನಿಮ್ಮ ಫಿಸಿಕಲ್ ಆ್ಯಂಡ್ ಮೆಂಟಲ್ ಹೆಲ್ತ್ ಎರಡೂ ಕೂಡ ತುಂಬ ಹೆಲ್ದಿಯಾಗಿರೋಕ್ಕೆ, ತುಂಬ ಬ್ಯೂಟಿಫುಲ್ ಆಗಿರಲಿಕ್ಕೆ ಈ ಒಂದು ಪ್ರಾಡಕ್ಟ್ ಸಪೋರ್ಟ್ ಮಾಡುತ್ತೆ. ಸೊ ಈ ಒಂದು ಪ್ರಾಡಕ್ಟನ್ನು ಬಳಸೋದು ಹೇಗೆ ಅಂತ ನೋಡೋದಾದರೆ, ಚಮಚ ಬಳಸಿ ಸಣ್ಣ ಬಟಾಣಿ ಗಾತ್ರ ತೆಗೆದುಕೊಳ್ಳಿ. ಸೊ ಈ ಒಂದು ಪ್ರಾಡಕ್ಟಲ್ಲಿ ಒಂದು ಸ್ಪೂನ್ ಕೊಟ್ಟಿರ್ತಾರೆ, ಅದರಲ್ಲಿ ಸಣ್ಣ ಬಟಾಣಿ ಕಾಳು ಗೊತ್ತಲ್ಲ ಅಷ್ಟು ಸೈಜಲ್ಲಿ ಸ್ವಲ್ಪ ನೀವು ಈ ಶಿಲಾಜಿತ್ ರೆಸಿನನ್ನು ತೊಗೊಳ್ಳಿ. ಅದು ಒಂದು 200 to 250 mg ಮಿಲಿಗ್ರಾಮ್ ಅಷ್ಟು ಇರುತ್ತೆ ಅಷ್ಟೇ. ಸೊ ಅದನ್ನೇನು ಮಾಡಬೇಕು, 100 ಮಿಲಿ ಬೆಚ್ಚಗಿನ ಹಾಲು ಅಥವಾ ನೀರಿನಲ್ಲಿ ಕರಗಿಸಿ. ಓಕೆ, ಸೊ ಒಂದು 100 ml ಹಾಟ್ ವಾಟರ್ ಆದರೂ ಆಯಿತು ಅಥವಾ ಒಂದು ಬೆಚ್ಚಗಿರುವಂಥ ನೀರಾದರೂ ಆಯಿತು, ಹಾಲಾದರೂ ಆಯಿತು. ಸೊ ನಿಮಗೆ ಯಾವ್ದು ಸೂಟಬಲ್ ಆಗ್ತದೆ ಅದರಲ್ಲಿ ನೀಟಾಗಿ ಕರಗಿಸ್ಬಿಟ್ಟು, ಉತ್ತಮ ಫಲಿತಾಂಶ ಬೇಕು ಅಂದರೆ ಇದನ್ನೇನು ಮಾಡಿ, ಪ್ರತಿದಿನವೂ ಕೂಡ ಇದನ್ನು ನೀವು ಸೇವಿಸ್ಬೋದು. ಓಕೆ, ನೆಕ್ಸ್ಟ್ ಯಾರೆಲ್ಲ ತಗೋಬಾರ್ದು ಅಂತ ನೋಡೋದಾದರೆ, 18 ವರ್ಷ ಮೇಲ್ಪಟ್ಟವರಿಗೆ ಮಾತ್ರ ಈ ಒಂದು ಪ್ರಾಡಕ್ಟ್ ಸೂಕ್ತವಾಗಿರ್ತದೆ. ಮಕ್ಕಳು, ಗರ್ಭಿಣಿಯರು ಮತ್ತು ಹಾಲುಣಿಸುವ ಮಹಿಳೆಯರಿಗೆ ಇದು ಸೂಕ್ತವಲ್ಲ, ಅವ್ರು ತಗೊಳ್ಳೋ ಹಾಗಿಲ್ಲ. ನಿಮಗೇನಾದರೂ ಡಿಸೆಂಟ್ರಿ ಭೇದಿ ಆಗ್ತಾ ಇದೆ ಅಂದರೆ ಆ ಸಮಯದಲ್ಲಿ ಈ ಪ್ರಾಡಕ್ಟನ್ನು ಸ್ಟಾಪ್ ಮಾಡಿ, ಮತ್ತೆ ಆ ಸಮಸ್ಯೆ ಸರಿಯಾದ ಮೇಲೆ ನೀವು ಮತ್ತೆ ಕಂಟಿನ್ಯೂ ಮಾಡಬಹುದು. ನಿಮಗೆ ಮುಂಚೆನೇ ಏನಾದರೂ ಅಲರ್ಜಿ ಇದೆ ಅಥವಾ ಪ್ರೀ ಎಕ್ಸಿಸ್ಟಿಂಗ್ ಮೆಡಿಕಲ್ ಕಂಡೀಷನ್, ಮೊದಲೇ ಅಸ್ತಿತ್ವದಲ್ಲಿರುವಂತಹ ವೈದ್ಯಕೀಯ ಸ್ಥಿತಿ ನೀವೇನಾದರೂ ಹೊಂದಿದ್ದರೆ ಇದನ್ನು ಬಳಸೋದಕ್ಕಿಂತ ಮುಂಚೆ ನಿಮ್ಮ ಪರ್ಸನಲ್ ಡಾಕ್ಟರ್, ಫ್ಯಾಮಿಲಿ ಡಾಕ್ಟರ್ ಯಾರಿರ್ತಾರೆ ಅವರನ್ನು ಸಂಪರ್ಕಿಸಿಬಿಟ್ಟು ನೀವು ಇದನ್ನು ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಬಹುದು. ಎಸ್, ಇದಿಷ್ಟು ಕೂಡ ಹಿಮಾಲಯನ್ ಶಿಲಾಜಿತ್ ಗೋಲ್ಡ್ ವಿತ್ ಕೇಸರ್ನ ಸಂಪೂರ್ಣ ವೈಶಿಷ್ಟ್ಯತೆಗಳು ಮತ್ತು ಉಪಯೋಗಗಳು. ಸೊ ಇದು 20 ಗ್ರಾಮ್ ಕಂಟೆಂಟಲ್ಲಿ ಬರುತ್ತೆ. ಸೊ ನೀವು ಡೈಲಿ 200 to 250 mg ಅಷ್ಟು ನೀವು ಶಿಲಾಜಿತನ್ನು ತೊಗೊಳ್ತೀರಾ ಅಂತಂದರೆ 80ರಿಂದ 100 ಬಾರಿ ಇದನ್ನು ನೀವು ಬಳಸ್ಬೋದು. 80 to 100 ಸರ್ವಿಂಗ್ಸ್ ಅಂತ ನಾವು ಕರಿತೀವಿ. ಸೊ ಅಷ್ಟು ಸಲ ನೀವು ಈ ಒಂದು ಶಿಲಾಜಿತ್ ಅಂದರೆ 20 ಗ್ರಾಮ್ ಖಾಲಿ ಆಗೋ ಅಷ್ಟೊತ್ತಿಗೆ 80 to 100 ಸರ್ವಿಂಗ್ಸನ್ನು ನೀವು ಅಷ್ಟು ಆಗಿರುತ್ತೆ, ಅಷ್ಟು ಬಳಸಬಹುದು. ಓಕೆ, ಸೊ ಇದರ ಒಂದು ಪ್ರೈಸ್ ಬಂದುಬಿಟ್ಟು 1750 ರೂಪಾಯಿ ಮಾತ್ರ. ಸೊ ಈ ಒಂದು ಹಿಮಾಲಯನ್ ಶಿಲಾಜಿತ್ ಗೋಲ್ಡ್ ವಿತ್ ಕೇಸರ್ ಪ್ರಾಡಕ್ಟ್ ಏನಿದೆ, ಸೊ ಇದು ಕೇವಲ ಮೋದಿ ಕೇರ್ ಡಿಸ್ಟ್ರಿಬ್ಯೂಷನ್ ಪಾಯಿಂಟಲ್ಲಿ ಮಾತ್ರ ಸಿಗುವಂಥದ್ದು. ಅಥವಾ ನಿಮಗೆ ಪರಿಚಯ ಇರುವಂತಹ ಮೋದಿ ಕೇರ್ ಅಲ್ಲಿರುವಂಥವ್ರು ಯಾರಿದ್ದಾರೆ, ಅಡ್ವೈಸರ್ಸ್ ಆಗಿರ್ಬೋದು, ಮೋದಿ ಕೇರಲ್ಲಿ ಕನ್ಸಲ್ಟೆಂಟ್ಸ್ ಯಾರಿದ್ದಾರೆ, ಸೊ ಅವರನ್ನು ಸಂಪರ್ಕಿಸಿಬಿಟ್ಟು ಈ ಪ್ರಾಡಕ್ಟ್ ತೊಗೊಳ್ಳಿ. ಅಥವಾ ನಿಮ್ಮ ಊರಲ್ಲಿರುವಂಥ ಮೋದಿ ಕೇರ್ ಡಿಸ್ಟ್ರಿಬ್ಯೂಷನ್ ಪಾಯಿಂಟಲ್ಲಿ ಒಂದು ಪ್ರಾಡಕ್ಟ್ ಸಿಗುತ್ತೆ. ಸೊ ತೊಗೊಂಡು ಯೂಸ್ ಮಾಡಿ, ತುಂಬ ಅದ್ಭುತವಾದಂಥ ರಿಸಲ್ಟ್ಸ್ ಇದೆ. ಹಾಗೆ ನೀವು ಈ ಒಂದು ಮಾಹಿತಿ ನಿಮಗೆ ಹೇಗೆ ಅನ್ನಿಸ್ತು ಅದನ್ನು ಕಮೆಂಟ್ ಬಾಕ್ಸಲ್ಲಿ ಶೇರ್ ಮಾಡಿ. ಹಾಗೆ ಈ ಒಂದು ಪ್ರಾಡಕ್ಟ್ ಬಳಸಿದ ನಂತರ ನಿಮಗೆ ಏನು ರಿಸಲ್ಟ್ ಸಿಕ್ತು ಅದನ್ನು ಕೂಡ ಶೇರ್ ಮಾಡಿ. ನಿಮಗೆ ಈ ಒಂದು ಸಂಪೂರ್ಣ ಮಾಹಿತಿ ಇಷ್ಟ ಆಗಿತ್ತು ಅನ್ನೋದಾದರೆ ಸೊ ಈ ಒಂದು ವಿಡಿಯೋ ಲಿಂಕನ್ನು ಆದಷ್ಟು ಜನಕ್ಕೆ ಶೇರ್ ಮಾಡಿ. ಯಾಕೆಂದರೆ ತುಂಬ ಜನ ಈ ಒಂದು ಮಾಹಿತಿಗೋಸ್ಕರ ಕಾಯ್ತಾ ಇರ್ತಾರೆ, ಬಟ್ ಅವ್ರಿಗೆ ಸರಿಯಾದ ಮಾಹಿತಿ ಎಲ್ಲೂ ಸಿಕ್ಕಿರಲ್ಲ. ಬಟ್ ಇಲ್ಲಿ ನಾವು ನಿಮಗೆ ಸರಿಯಾದ ಮಾಹಿತಿಯನ್ನು ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದೀವಿ. ಹಲವಾರು ಸಮಸ್ಯೆಗೆ, ತುಂಬ ಜನರ ಸಮಸ್ಯೆಗೆ ಒಂದು ಅತ್ಯುತ್ತಮವಾದಂಥ ಪರಿಹಾರವನ್ನು ಕೊಡುವಂತಹ ಒಂದು ಪ್ರಯತ್ನವನ್ನು ಮಾಡಿದ್ದೀವಿ. ಸೊ ಇದು ಆದಷ್ಟು ಜನಕ್ಕೆ ತಲುಪಿಸಿದ್ರೆ ತುಂಬ ಜನ ಆರೋಗ್ಯವಾಗಿರ್ತಾರೆ, ಶಕ್ತಿಯುತರಾಗಿರ್ತಾರೆ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್. ಸೊ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಸೊ ಇಲ್ಲಿಗೆ ಈ ಒಂದು ಸೆಷನ್ ಏನು ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್.